ಬೈಲಹೊಂಗಲ ತಾಲೂಕಿನ ಬೆಳವಡಿ ಗ್ರಾಮ ಪಂಚಾಯಿತಿ 50ಕ್ಕೂ ಹೆಚ್ಚು ಪಂಚಾಯಿತಿಗಳ ಆಸ್ತಿಗಳ ಕಬಳಿಕೆ ಮತ್ತು ಅತಿಕ್ರಮಣವಾಗಿರುವುದು ಗೊತ್ತಿದ್ದರೂ ಕಣ್ಮುಚ್ಚಿ ಕುಳಿತ ಅಧಿಕಾರಿಗಳು ಮತ್ತು ಪಂಚಾಯಿತಿ ಸದಸ್ಯರು ಮತ್ತು ಅಧ್ಯಕ್ಷರು ಉಪಾಧ್ಯಕ್ಷರು ಪ್ರತಿನಿತ್ಯ ತಮ್ಮ ದಿನಚರಿ ಆರಂಭ ಮಾಡುವ ಬೆಳವಡಿ ಮಲ್ಲಮ್ಮ ವೃತ್ತದಲ್ಲಿ ಸಭೆ ಸಮಾರಂಭ ಇತ್ಯಾದಿ ಕಾರ್ಯಕ್ರಮ ನಡೆಸುತ್ತಿರುತ್ತಾರೆ. ಆದರೆ ಕಬಳಿಕೆ ಆಗಿರುವ ಆಸ್ತಿಗಳು ಕಣ್ಣೆದುರಿಗೆ ಇದ್ದರೂ ತೆರವುಗೊಳಿಸಲು ಆಸಕ್ತಿ ತೋರದ ಪಂಚಾಯಿತಿ ಜನಪ್ರತಿನಿಧಿಗಳು ಗ್ರಾಮದ ಸಾರ್ವಜನಿಕರ ಸೇವೆಗೆಂದು ಚುನಾವಣೆಗೆ ನಿಂತು ವಿಜಯಶಾಲಿಯಾಗಿರುವ ಜನಪ್ರತಿನಿಧಿಗಳ ಸರ್ಕಾರಿ ಆಸ್ತಿಗಳ ಕಬಳಿಕೆದಾರರು ಹಾಲಿ ಹಾಗೂ ಮಾಜಿ ಆಡಳಿತ ವರ್ಗದವರೇ ಪಂಚಾಯಿತಿ ಆಸ್ತಿಗಳ ಒತ್ತುವರಿದಾರರು. ಅಧಿಕಾರಕ್ಕೆ ಬರುವ ಮೊದಲು ಜನಸೇವೆ ಎಂದು ವಿಜಯಶಾಲಿ ಆದ ಮೇಲೆ ಪಂಚಾಯಿತಿ ಆಸ್ತಿಗಳ ಕಬಳಿಕೆ ಸೇವೆ. ಬೆಳವಡಿ ಮಲ್ಲಮ್ಮನ ಊರು ಐತಿಹಾಸಿಕ ಸ್ಥಳವಾದರೂ ಕುರುಹುಗಳು ಉಳಿದಿರುವುದಿಲ್ಲ. ವೀರ ವನಿತೆಯಾದ ಬೆಳವಡಿ ಮಲ್ಲಮ್ಮನ ವೃತ್ತದ ಸುತ್ತಮುತ್ತಲೂ ಕಬಳಿಕೆದಾರರದ್ದೇ ಕಾರುಬಾರು. ಬಾಕಿ ಉಳಿದಂತಹ ಕಬಳಿಕೆದಾರರ ಹೆಸರು ಶ್ರೀ ಹುಸೇನ್ ಸಾಬ್ ನೇಸರಗಿ, ಶ್ರೀ ಯಮನಪ್ಪ ಮದವಾಲ, ಶ್ರೀಮತಿ ಸುಶೀಲವ್ವ ಈರಪ್ಪ ಕಿರಕಸಾಲಿ, ಶ್ರೀಮತಿ ಕಸ್ತೂರವ್ವ ಈರಪ್ಪ ಕಿರಕಸಾಲಿ, ಶ್ರೀಮತಿ ದುರ್ಗವ್ವ, ಬಸಪ್ಪ ಮದವಾಲ, ಶ್ರೀ ಬಂಡೆಪ್ಪ ರಾಮಚಂದ್ರ ಪಾಟೀಲ್, ಶ್ರೀ ಶಂಕರ ಚನ್ನಪ್ಪ ಪರಮನಾಯ್ಕರ್, ಶ್ರೀ ವಿರೂಪಾಕ್ಷಪ್ಪ ಗಂಗಪ್ಪ ಅಡಪದ, ಶ್ರೀ ಬಸವರಾಜ್ ನಾಗಪ್ಪ ಅಂಪಣನವರ್, ಶ್ರೀ ರುದ್ರಗೌಡ ಪಾಟೀಲ್, ಶ್ರೀ ಸುನಿಲ್ ಮಾದರ್, ನಿಯಾಜ್ ಉಜರತಿ, ಹಾನವರ್ ಉಜರತಿ, ಶ್ರೀ ನೇತಾಜಿ ತರುಣ್ ಸಂಘ. ಆಸ್ತಿ ಕಬಳಿಕೆ ಭ್ರಷ್ಟಾಚಾರದಲ್ಲಿ ಮುಂಚೂಣಿಯಲ್ಲಿರುವ ನೇತಾಜಿ ತರುಣ್ ಸಂಘದ ಅಧ್ಯಕ್ಷ ಮತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಒಬ್ಬರೇ. ಅವರೇ ಒನ್ ಅಂಡ್ ಓನ್ಲಿ ಚಂದ್ರಶೇಖರಯ್ಯ ಕಾರಿಮನಿ. ಹಾಲಿ ಗ್ರಾಮ ಪಂಚಾಯಿತಿ ಸದಸ್ಯರು ಆಸ್ತಿ ಕಬಳಿಕೆ ಅಂಗಡಿಗಳನ್ನ ನಿರ್ಮಿಸಿ ಬಾಡಿಗೆ ನೀಡುವುದೇ ಇವರ ಕಾಯಕ. ಇದರಲ್ಲಿ ಹಾಲಿ ಪಂಚಾಯಿತಿ ಸದಸ್ಯರು ಪತ್ತೆಯಾದ ಶಂಕರ್ ಪರಮನಾಯಕ ಮತ್ತು ವಿಶ್ವನಾಥ್ ಕಾರಿಕಟ್ಟಿ ಹಾಲಿ ಸದಸ್ಯರು ಮತ್ತು ಸರ್ಕಾರದ ಕಟ್ಟಡದ ಮೇಲೆ ತನ್ನ ಸ್ವಂತ ಕಟ್ಟಡ ನಿರ್ಮಿಸಿರುವ ಭೂಪ ಬಂಡೆಪ್ಪ ರಾಮಚಂದ್ರ ಪಾಟೀಲ್. ನೇತಾಜಿ ತರುಣ್ ಸಂಘದ ಜನಸೇವೆ ಹೆಸರಿನಲ್ಲಿ ಆಸ್ತಿಗಳ ಕಬಳಿಕೆ. ನಿಜ ಸ್ನೇಹಿತರೆ, ಗ್ರಾಮ ಪಂಚಾಯಿತಿಯ ಆಸ್ತಿಯನ್ನ ಪರ್ಮನೆಂಟ್ ಕಬ್ಜಾ ಮಾಡಿಕೊಳ್ಳಲು ಈ ಸ್ವತ್ತು ಪಡೆಯಲು ಪ್ರಯತ್ನ ನಡೆಸುತ್ತಿರುವ ನೇತಾಜಿ ತರುಣ್ ಸಂಘ. ಬಹುಶಃ ಈ ಪಂಚಾಯಿತಿಗೆ ಆಯ್ಕೆಯಾಗಿ ಬರುವಂತಹ ಸದಸ್ಯರು ತಮ್ಮ ತಮ್ಮ ಹಗರಣ ಕಬಳಿಕೆ ಒತ್ತುವರಿ ಮುಚ್ಚಿಕೊಳ್ಳಲು ಆಯ್ಕೆಯಾಗಿ ಬರುತ್ತಾರೆ ಎಂಬಂತಾಗಿದೆ. ಒತ್ತುವರಿ ಕಬಳಿಕೆ ಕುರಿತು ಸುಮಾರು 5 ವರ್ಷ ದಿನಗಳೇ ಕಳೆದು ಹೋದರೂ ಅಧಿಕಾರಿಗಳಿಂದ ಆಸ್ತಿ ಮಾತ್ರ ತೆರವುಗೊಳಿಸಲು ಸಾಧ್ಯವಾಗುತ್ತಿಲ್ಲವೆಂದರೆ ಇಂತಹ ಜನಪ್ರತಿನಿಧಿಗಳಿಂದ ಅಭಿವೃದ್ಧಿ ಮಾಡಲು ಇನ್ನೇನು ಸಾಧ್ಯ? ಸಾಕಷ್ಟು ಕಡೆ ಸರ್ಕಾರದ ಮತ್ತು ಪಂಚಾಯಿತಿಗೆ ಮೀಸಲಾಗಿರದ ರಾಜ್ಯಪಾಲರ ಆಸ್ತಿಗಳನ್ನ ಕಬಳಿಕೆ ಮಾಡಿ ಕಟ್ಟಡ ಕಟ್ಟಿ ಬಾಡಿಗೆ ನೀಡುವುದು, ರಾಜ್ಯಪಾಲರ ಹೆಸರಿನ ಆಸ್ತಿಗಳನ್ನೇ ನಿವೇಶನಗಳನ್ನಾಗಿ ಮಾರಾಟ ಮಾಡಿರುವುದು ಈ ಪಂಚಾಯಿತಿಯ ಬಹುದೊಡ್ಡ ದುರಂತವೆಂದು ಹೇಳಬಹುದು. ವಿಶೇಷ ಸುದ್ದಿಗಳನ್ನ ವೀಕ್ಷಿಸಲು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ನ್ಯೂಸ್ 27 ಹಾವೇರಿ ವಾಹಿನಿಯನ್ನ.